ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಬರ್ತ್ಡೇ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲಿ ನಾವೆಲ್ಲ ಹೇಗೆ ಮಾಡಿದ್ವಿ, ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ಹೇಗೆ ಮಾಡಿದ್ವಿ ಏನು ಅನ್ನೋದು ಈ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವನು ನನ್ನ ತಮ್ಮ ಬಬ್ಲು ಅಂತ ಅವನ ಹೆಸರು. ನಮ್ಮ ಪಾಪು ಮತ್ತು ನಮ್ಮ ತಂಗಿ ಪಾಪು ಇಬ್ಬರು ಆಟ ಆಡ್ತಾ ಇದ್ದಾರೆ. ಇಬ್ಬರು ತುಂಬಾ ನಾಟಿಗಳು. ಇವರು ನಮ್ಮ ಅಜ್ಜಿ. ಇನ್ನೆಲ್ಲ ಲಗೇಜ್ ಎಲ್ಲ ತಂದ ಹಾಗಾಗಿಗೇ ಇಟ್ಟಿದ್ವಿಲ್ಲ, ಅದರ ಹೇಳ್ತಾ ಇದ್ರು ಏನು ತೆಗ್ದೇ ಇಟ್ಟಿಲ್ಲಲ್ಲ ಅಂತ ಬೈತಾಯಿದ್ರು. ಇನ್ನು ಆಯಿತು, ಇನ್ನೆಲ್ಲ ಮಕ್ಕಳೆಲ್ಲ ತಂದಿರೋ ಸ್ವೀಟ್ಸ್ನೆಲ್ಲ ತಿಂದುಬಿಟ್ಟು ಅವರು ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಇವರು ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ಮಾಮೂಲಿ ಗೇಮ್ಸ್ ಎಲ್ಲ ಆಟಾಡ್ತಾರಲ್ಲ ಮಕ್ಕಳು, ಅದೇ ಥರ ಕ್ರಿಕೆಟೆಲ್ಲ ಆಡಿಕೊಂಡು ಗಲಾಟೆ ಮಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿದ್ರು. ಇನ್ನು ಇದೇ ಥರ ಆಯಿತು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಚಿಕ್ಕಮಗಳೂರಿಂದ ಬಂದರು. ನೋಡಿ, ಇವರೇ ನನ್ನ ಚಿಕ್ಕಮ್ಮ, ನನ್ನ ಫೇವ್ರೆಟ್ ಚಿಕ್ಕಮ್ಮ, ಸುನೀತಾ ಅಂತ ಇವ್ರ ಹೆಸರು. ಮತ್ತು ಅವರಿಬ್ಬರು ಮೊಮ್ಮಕ್ಕಳನ್ನು ಮುದ್ದಾಡ್ತಿದ್ದಾರೆ. ಮತ್ತು ಇವನು ನನ್ನ ತಮ್ಮ ಚಂದು ಅಂತ, ಇವನು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಆಲ್ವೇಸ್ ಬ್ಯುಸಿ, ತುಂಬ ಬ್ಯುಸಿ ಪರ್ಸನ್ ಇವನು. ಇನ್ನು ಆಯಿತು, ಇನ್ನಲ್ಲೇ ಅದೆಲ್ಲ ಮುಗೀತು. ಈಗ ಮತ್ತೆ ಊಟ ಮಾಡಿದ್ವಿ ಮಧ್ಯಾಹ್ನ ಎಲ್ಲರೂ ಊಟ, ಚಿಕನ್ ಸಾಂಬಾರು ಮತ್ತು ಗೀ ರೈಸ್ ಮಾಡಿದ್ಲು ನನ್ನ ತಂಗಿ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇತ್ತು. ಇನ್ನು ಹೊರಗಡೆ ಎಲ್ಲ ಹೋಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ರೂಟಲ್ಲಿ ಹೋಗ್ತಾಯಿದ್ರೆ ನನಗೆ ನನ್ನ ಕಾಲೇಜ್ ಡೇಸು, ನನ್ನ ಟ್ಯೂಷನ್ಗೆ ಹೋಗ್ತಿರೋ ಡೇಸ್ ಎಲ್ಲ ತುಂಬ ನೆನಪಾಗಿ ತುಂಬ ಖುಷಿಯಾಯಿತು. ಮತ್ತು ನೋಡಿ, ನಮ್ಮ ಬಬ್ಲು ಈ ಥರ ಸ್ಪೆಷಲ್ ಕೇಕ್ ಮಾಡಿಸ್ಕೊಂಬಂದಿದ್ದಾನೆ, ತುಂಬಾ ಯಮ್ಮಿ ಆಗಿತ್ತು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮತ್ತು ನಮ್ಮ ಮನೆಯವರಿಗೆಲ್ಲ ಕೇಕೆಲ್ಲ ತಿನ್ನಿಸ್ಬಿಟ್ಟು ಇನ್ನು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಸಂಜೆಗೆ ನಮ್ಮ ಚಿಕ್ಕಮ್ಮ ಮಟನ್ ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಮ್ಮ ಚಂದು ಕಾಯೆಲ್ಲ ಕಟ್ ಮಾಡ್ತಿದ್ದ. ಆಗ ಮಕ್ಕಳೆಲ್ಲ ಬಂದು ಅವನ ಹತ್ರ ಇಸ್ಕೊಂಡು ತಿಂತಾಯಿದ್ರು. ಅದನ್ನೇ ಹೇಳ್ತಾ ಇದ್ದಾನೆ, ಎಲ್ಲ ಇಸ್ಕೊಂಡು ಹೋಗ್ತಾಯಿದ್ರು ನೋಡಿ. ಅವಳು ನಮ್ಮ ಕ್ಯಾಟು, ನಮ್ಮ ಮುದ್ದಿನ ತಂಗಿ ಅವಳು, ಅವಳ ಹೆಸರು ಕ್ಯಾಟು ಅಂತ. ಮತ್ತು ಇದೇ ಥರ ಆಯಿತು. ಇನ್ನು ಸಂಜೆಗೆ ಮಟನ್ ಸಾರೆಲ್ಲ ಮಾಡಿದ್ರು. ಮತ್ತು ನಮ್ಮ ಚಿಕ್ಕಮ್ಮ ಪಾಪ ಅವರು ನಮ್ಮ ಮನೆಗೆ ಬಂದಾಗೆಲ್ಲ ನಮಗೆ ಕೆಲಸನೇ ಮಾಡೋಕ್ಕೆ ಬಿಡೋಲ್ಲ. ನಮ್ಮ ಮನೆಗೆ ಬಂದರೂ ಅವರೇ ಮಾಡ್ತಾರೆ, ಅವ್ರ ಮನೆಗೆ ಹೋದರೂ ಅವರೇ ಮಾಡ್ಕೊತಾರೆ. ಆಮೇಲೆ ಮಕ್ಕಳು ಹೀಗೇ ಸ್ವಲ್ಪ ಫಿಲ್ಟರೆಲ್ಲ ಹಾಕ್ಕೊಂಡು ಕಾಮಿಡಿ ಎಲ್ಲ ಮಾಡಿಕೊಂಡು ನಗಾಡಿ ತುಂಬಾ ತಮಾಷೆ ಮಾಡಿಕೊಂಡು ಇದ್ದರು. ಇದೇ ಥರ ಚೆನ್ನಾಗಿತ್ತು. ಆಮೇಲೆ ಸಂಜೆ ಮತ್ತೆ ನಮ್ಮ ಚಂದು ಹೋಗ್ಬಿಟ್ಟು ಮಕ್ಕಳಿಗೆ ಟಾಯ್ಸ್ ತೊಗೊಂಬಂದ. ನಮ್ಮ ಲಡ್ಡು, ನಮ್ಮ ತಂಗಿ ಮಗನ ಹೆಸರು ಲಡ್ಡು, ಪ್ರೀತಿಯಿಂದ ಲಡ್ಡು ಅಂತ ಕರಿತೀವಿ. ಅವನು ಬರಲಿಲ್ಲ ವೀಡಿಯೋಗೆ, ಇವನು ಮಾತ್ರ ಬಂದ. ಸೊ ಅವನಿಗೆ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಆ ಏರೋಪ್ಲೇನ್ ನೋಡಿಬಿಟ್ಟು ಥ್ಯಾಂಕ್ ಯು ಚಂದು ಮಾಮ ಅಂತ ಕುಣಿತಾ ಇದ್ದಾನೆ. ಇನ್ನು ಇದೇ ಥರ ನಮ್ಮ ಬಂದಾಗೆಲ್ಲ ಅವನೇನಾದರೂ ಟಾಯ್ಸ್ ಎಲ್ಲ ತಗೊಡ್ತಾ ಇರ್ತಾನೆ ಮಕ್ಕಳಿಗೆ. ಆಮೇಲೆ ನನಗೆ ಬರ್ತಾ ಪಿಜ್ಜಾ ತೊಗೊಂಡು ಬಂದಿದ್ದ. ಈ ಪಿಜ್ಜಾ ಎಲ್ಲ ತಿಂದಾಯಿತು. ಇಷ್ಟೇ ಈ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.